ನಮಸ್ಕಾರ. ರಾಮಕೃಷ್ಣ ಸೇವಾಶ್ರಮ, ಸ್ವಾಮಿ ವಿವೇಕಾನಂದ ಆಸ್ಪತ್ರೆ ಮತ್ತು ಸಹ ಸಂಸ್ಥೆಗಳು ಕಳೆದ 35 ವರ್ಷಗಳಿಂದ ಗ್ರಾಮಾಂತರ ವಿಭಾಗದ ಅನೇಕ ಯೋಜನೆಗಳನ್ನ ತಗೊಂಡು ಕೆಲಸ ಮಾಡ್ತಾ ಇದೆ. ನಮ್ಮ ದೃಷ್ಟಿ ಏನಂದರೆ, ಯಾರಿಗೂ ವಿದ್ಯಾಭ್ಯಾಸದಲ್ಲಿ, ಶಿಕ್ಷಣದಲ್ಲಿ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ಭಾವನೆಯಿಂದ ಈ ನಿಟ್ಟಿನಲ್ಲಿ ದೂರ ತರಂಗ ಶಿಕ್ಷಣ ಅಂತ ಆಶ್ರಮದಿಂದ ಈ ಯೋಜನೆಯನ್ನು ಆರಂಭ ಮಾಡಿದ್ದು. ಈ ಯೋಜನೆಯಿಂದ ನೂರಾರು ಶಾಲೆಗಳು ಇವತ್ತು ಈ ಯೋಜನೆಯಿಂದ ಸಹಾಯ ಪಡಿತೀವಿ. ಪಾವಗಡದಲ್ಲೂ ಅನೇಕ ಕಡೆ, ದೊಡ್ಡಹಳ್ಳಿ ಮತ್ತು ಈಗ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಮತ್ತು ಕಸ್ತೂರ್ಬಾ ಕಾಲೇಜು, ಮೊರಾರ್ಜಿ, ಇದೆಲ್ಲ ಕಡೆ ನಾವು ಇದನ್ನು ಇನ್ಸ್ಟಾಲ್ ಮಾಡಿದ್ದೀವಿ. ನಮ್ಮ ಆಸೆ ಏನಂದರೆ, ಗ್ರಾಮೀಣ ಭಾಗದ, ಅದರಲ್ಲೂ ಹೆಣ್ಣು ಮಕ್ಕಳು ಚೆನ್ನಾಗಿ ಅವರ ಎಜುಕೇಷನ್, ಅವರ ಶಿಕ್ಷಣವನ್ನು ಚೆನ್ನಾಗಿ ಪಡೀಲಿ ಅನ್ನೋ ಏಕೈಕ ದೃಷ್ಟಿಯಿಂದ ಅಷ್ಟೆ. ಇದಕ್ಕೆಲ್ಲ ಸಹಕಾರ ನಮಗೆ ಇನ್ಫೋಸಿಸ್ ಫೌಂಡೇಶನ್ನಿಂದ ದೊರೆಯಿತು. ಈ ಮೆಷಿನ್ನು ಅಮೆರಿಕದಿಂದ ಇಂಪೋರ್ಟ್ ಮಾಡಿಕೊಂಡು ಇಂತಹ ಪ್ರದೇಶಗಳಲ್ಲಿ ಇದನ್ನು ಇನ್ಸ್ಟಾಲ್ ಮಾಡಿ ಆ ಮಕ್ಕಳಿಗೆ, ವಿದ್ಯಾರ್ಥಿನಿಯರಿಗೆ ಸಹಾಯವಾಗಲಿ ಅಂತ ನಾವು ಮಾಡಿದ್ದೀವಿ. ಇದು ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಪಾವಗಡಕ್ಕೆ ಅವರ ಹೊಸ ಒಂದು ಕಟ್ಟಡ ಆರಂಭವಾಗಿದೆ. ಅದೇ ಸಂದರ್ಭಕ್ಕೆ ಅಲ್ಲಿಯ ಪ್ರಿನ್ಸಿಪಾಲ್ ಇಬ್ಬರೂ ನಮ್ಮನ್ನು ಕೇಳಿಕೊಂಡ್ರು, ಸ್ವಾಮೀಜಿ ನಮಗೆ ಇದೊಂದು ಸಹಾಯ ಮಾಡಿ ಮಕ್ಕಳಿಗೆ ಅನುಕೂಲವಾಗುತ್ತೆ ಅಂತ. ಆ ಕಾರಣದಿಂದ ಪ್ರೊಫೆಸರ್ ಶಿವಾನಂದಯ್ಯ SP ಹಾಗೂ NP ಹಾಗೂ ಶ್ರೀ ಮಾರಪ್ಪನವರು, ಇವರಿಬ್ಬರು ನಮ್ಮನ್ನು ಕೇಳಿಕೊಂಡಾಗ ನಾವು ಖಂಡಿತವಾಗಿ ಸಹಾಯ ಮಾಡ್ತೀವಿ ಅಂತ ಹೇಳಿ ಇದನ್ನು ನಾವು ನಿಮ್ಮ ಈ ಕಾಲೇಜ್ಗೆ ನೀಡಿದ್ದೇವೆ. ಈ ಒಂದು ಕಾಲೇಜಿನಲ್ಲಿ, ಪ್ರಥಮ ದರ್ಜೆ ಕಾಲೇಜಲ್ಲಿ ಚೆಂದಾಗಿ ಇದನ್ನು ಉಪಯೋಗಿಸ್ಕೊಳ್ಳಿ. ಸಾವಿರಾರು ಪ್ರೋಗ್ರಾಮ್ಗಳಿದೆ. ಉಪಯೋಗಿಸ್ಕೊಂಡು ದೇಶದ ಭವಿಷ್ಯವನ್ನು ರೂಪಿಸೋದಕ್ಕೆ ನಿಮ್ಗೆ ಅನುಕೂಲ ಆಗಲಿ ಅಂಥೇಳಿ ನಿಮ್ಮೆಲ್ಲರಿಗೂ ಶುಭಾಶಯವನ್ನು ಹೇಳ್ತೀನಿ. ಈ ಗ್ರಾಮಾಂತರ ವಿಭಾಗದಲ್ಲೂ ಈ ರೀತಿಯ ಆಧುನಿಕತೆಯ ತಂತ್ರಜ್ಞಾನದೊಂದಿಗೆ ಈ ಒಂದು ಘಟಕವನ್ನು ನಿಮಗೆ ಕೊಟ್ಟಿದ್ದೀವಿ. ಉಪಯೋಗಿಸಿಕೊಂಡು ನಮ್ಮ ನಾಡಿಗೆ, ನಮ್ಮ ಊರಿಗೆ, ನಮ್ಮ ದೇಶಕ್ಕೆ ಒಳ್ಳೆಯ ಹೆಸರು ತನ್ನಿ. ಎಲ್ಲದಕ್ಕಿಂತ ಮಿಗಿಲಾಗಿ ನಿಮ್ಮ ತಂದೆ ತಾಯಿಗಳಿಗೆ ಮತ್ತು ಕಾಲೇಜಿಗೆ ಒಳ್ಳೆಯ ಹೆಸರು ತನ್ನಿ. ನಮಸ್ಕಾರ. ಇದಕ್ಕೆಲ್ಲ ರೀತಿಯ ಸಹಕಾರ ಮಾಡ್ತಿರುವಂತಹ ನಮ್ಮ ಆತ್ಮೀಯ ಹಾಗೂ ಜನಪ್ರಿಯ ಶಾಸಕರಾದ ಶ್ರೀ ವೆಂಕಟೇಶ್ರವರಿಗೆ ಎಲ್ಲ ರೀತಿಯ ಧನ್ಯವಾದ ಹೇಳ್ತೀವಿ. ಏಕೆಂದರೆ ತುಂಬ ಸಹಕಾರ ಮಾಡ್ತಿದ್ದಾರೆ. ಇಂಥ ಕಡೆ ಈ ಥರ ಇದೆ ಅಂದ ತಕ್ಷಣ ಅವರು ಸಹಾಯ ಮಾಡ್ತಿದ್ದಾರೆ. ಈಗ ಅವರು ಮಿಲ್ಕ್, ಅಂದರೆ ಈ ಒಂದು ತುಮೂಲ್ ಮಿಲ್ಕ್ನ ಫೆಡರೇಷನ್ನ ಪ್ರೆಸಿಡೆಂಟೂ ಆಗಿದ್ದಾರೆ. ನಿಜಕ್ಕೂ ಇಂಥ ಒಂದು ಗುಂಪಿನಲ್ಲಿ ನಾವಿದ್ದು ಒಟ್ಟಿಗೆ ಈ ಕೆಲಸವನ್ನು ಮಾಡೋದಕ್ಕೆ ಸಹಾಯಕರವಾಗುತ್ತೆ. ಈ ಟೀಮ್ ತುಂಬ ಒಳ್ಳೆಯ ಟೀಮ್ ಇದೆ ಈಗ ಪಾವಗಡದಲ್ಲಿ. ಬನ್ನಿ, ಹೊಸ ಪಾವಗಡವನ್ನು ಬೆಳೆಸೋಣ, ಹೊಸ ನಾಡನ್ನು ಕಟ್ಟೋಣ, ದೇಶದ ಭವಿಷ್ಯವನ್ನು ಸುಭದ್ರ ಮಾಡೋಣ. ನಮಸ್ಕಾರ. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ, ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಪಾವಗಡ ಕಾಲೇಜಿನಲ್ಲಿ 24-25ನೇ ಸಾಲಿನ ರಾಷ್ಟ್ರೀಯ ಸೇವಾ ಯೋಜನೆ, ಕ್ರೀಡೆ, ಸಾಂಸ್ಕೃತಿಕ, ಯೂತ್, ರೆಡ್ ಕ್ರಾಸ್, ಸ್ಕೌಟ್ಸ್ ಮತ್ತು ಗೈಡ್ಸ್ ಹಾಗೂ IQAC ಕಾರ್ಯಕ್ರಮಗಳ ಸಮಾರೋಪ ಮತ್ತು ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭದ ಸಂದರ್ಭದಲ್ಲಿ ವಿಶೇಷವಾಗಿ ಇನ್ಫೋಸಿಸ್ ಫೌಂಡೇಶನ್ ಹಾಗೂ ಶ್ರೀ ರಾಮಕೃಷ್ಣ ಸೇವಾಶ್ರಮದ ಪಾವಗಡದ ಶ್ರೀಮದ್ ಸ್ವಾಮಿ ಜಪಾನಂದಜಿ ಮಹಾರಾಜ್
ಅಧ್ಯಕ್ಷರು ಶ್ರೀ ರಾಮಕೃಷ್ಣ ಸೇವಾಶ್ರಮ ಪಾವಗಡ ಇವರ ಸಂಕಲ್ಪದಿಂದ ಹಾಗೂ ಸ್ವಾಮೀಜಿಗಳ ಶ್ರೀರಕ್ಷೆಯಿಂದ ದೂರ ತರಂಗ ಶಿಕ್ಷಣ ಯೋಜನೆಯ ಉದ್ಘಾಟನಾ ಕಾರ್ಯಕ್ರಮ ಈ ದಿನ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀಮತ್ ಸ್ವಾಮಿ ಜಪಾನಂದಜಿ ಮಹಾರಾಜ್ ಅಧ್ಯಕ್ಷರು ಶ್ರೀ ರಾಮಕೃಷ್ಣ ಸೇವಾಶ್ರಮ ಪಾವಗಡ ಹಾಗೂ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಎಚ್ ವಿ ವೆಂಕಟೇಶ್ ಸನ್ಮಾನ್ಯ ಶಾಸಕರು ಪಾವಗಡ ವಿಧಾನಸಭಾ ಕ್ಷೇತ್ರ ಮತ್ತು ಅಧ್ಯಕ್ಷರು ತುಮುಲಾ ಹಾಗೂ ಕಾಲೇಜು ಅಭಿವೃದ್ಧಿ ಸಮಿತಿ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಪಾವಗಡ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಇತರ ಗಣ್ಯರಾದಂಥ ಡಾಕ್ಟರ್ ಕೆ ಶ್ರೀ ಸಣ್ಣಮನ್ನಯ್ಯ ಕಟ್ಟಲ್ಗೆರೆ, ಶ್ರೀ ಲಿಂಗಾನಾಯಕರವರು ಅಧ್ಯಕ್ಷರು ನೆಲಗಾನಹಳ್ಳಿ ಪಂಚಾಯಿತಿ, ಶ್ರೀಮತಿ ದುಗ್ಗಮ್ಮನವರು ಉಪಾಧ್ಯಕ್ಷರು ನೆಲಗಾನಹಳ್ಳಿ ಗ್ರಾಮ ಪಂಚಾಯಿತಿ ಹಾಗೂ ಈ ಒಂದು ನೆಲಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ಸ್ಥಳೀಯ ಸದಸ್ಯರಾದಂಥ ಶ್ರೀಮತಿ ಅಂಬಿಜಾ ಅವರು ಇವರ ಸಹಯೋಗದೊಂದಿಗೆ ಈ ದಿನ ಈ ಒಂದು ದೂರತರಂಗ ಶಿಕ್ಷಣ ಯೋಜನೆಯ ಉದ್ಘಾಟನೆಯನ್ನು ಶ್ರೀಮತ್ ಸ್ವಾಮಿ ಜಪಾನಂದಜಿ ಮಹಾರಾಜ್ ಹಾಗೂ ಸನ್ಮಾನ್ಯ ಶಾಸಕರಾದಂಥ ಶ್ರೀ ಎಚ್ ವಿ ವೆಂಕಟೇಶ್ರವರು ನೆರವೇರಿಸಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಅವರನ್ನು ಕೋರಿಕೊಳ್ತೇನೆ. ಈಗಾಗಲೇ ಶ್ರೀ ರಾಮಕೃಷ್ಣ ಸೇವಾಶ್ರಮ ನಮ್ಮ ಕಾಲೇಜಿಗೆ ವಿದ್ಯಾರ್ಥಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ. ಅಲ್ಲದೆ ಈ ದಿನ ವಿದ್ಯಾರ್ಥಿಗಳಿಗಾಗಿ ಸುಮಾರು 8 ಲಕ್ಷಕ್ಕಿಂತ ಹೆಚ್ಚಿನ ಹಣದ ಒಂದು ದೂರ ತರಂಗ ಶಿಕ್ಷಣದ ಒಂದು ವ್ಯವಸ್ಥೆಯನ್ನು ಕೊಡೋದ್ರ ಮೂಲಕ ನಮ್ಮ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಆಧಾರಿತ ಶಿಕ್ಷಣಕ್ಕೆ ಮತ್ತು ಸಾಫ್ಟ್ವೇರ್ ಯುಗದಲ್ಲಿ ಇವತ್ತು ಆನ್ಲೈನ್ ಶಿಕ್ಷಣ ಇರುವಂಥ ಸಂದರ್ಭದಲ್ಲಿ ಇಂಥ ಒಂದು ಸಾಧನ ನಮ್ಮ ಕಾಲೇಜಿಗೆ ಅವಶ್ಯಕವಾಗಿ ಬೇಕಾಗಿತ್ತು. ಇದನ್ನು ಸ್ವಾಮೀಜಿಗಳು ನಮಗೆ ಕೊಟ್ಟಿದ್ದಾರೆ. ಹೀಗಾಗಿ ಈ ಕ್ಷೇತ್ರದ ಶಾಸಕರು, ಕಾಲೇಜಿನ ಪ್ರಾಂಶುಪಾಲರಾಗಿ ನಾನು ಮತ್ತು ಎಲ್ಲ ಅಧ್ಯಾಪಕ ವರ್ಗ ಮತ್ತು ವಿದ್ಯಾರ್ಥಿಗಳು, ಅಧ್ಯಾಪಕೇತರ ವರ್ಗ ಅವರಿಗೆ ಆಭಾರಿಯಾಗಿದ್ದೇವೆ. ಇದೇ ರೀತಿ ನಮ್ಮ ಕಾಲೇಜಿನ ಏಳಿಗೆಗೆ ಶ್ರೀಮಠದ ಕೃಪಾ ಕಟಾಕ್ಷ ನಮಗೆ ಯಾವಾಗಲೂ ಇರಲಿ ಅಂತ ಹೇಳ್ತಾ, ಹಾಗೆಯೇ ಈ ಕ್ಷೇತ್ರದ ಶಾಸಕರಾದಂಥ ಶ್ರೀ ಎಚ್ ವಿ ವೆಂಕಟೇಶ್ ಅವರ ಸಹಕಾರ ನಮ್ಮ ಕಾಲೇಜಿಗೆ ಮುಂದಿನ ದಿನಗಳಲ್ಲಿ ಇರಲಿ ಅಂತ ಹೇಳ್ತಾ, ಈ ವರ್ಷ ನಾವು ಹೊಸದಾಗಿ BCA, BCom, CS ಮತ್ತು HECS, HSP ಕಾಂಬಿನೇಷನ್ಗಳನ್ನು ಕಂಪ್ಯೂಟರ್ ಆಧಾರಿತ ಶಿಕ್ಷಣವನ್ನು ಜಾರಿಗೆ ತಂದಿದ್ದೇವೆ ಮತ್ತು ಸನ್ಮಾನ್ಯ ಶಾಸಕರು ಈಗಾಗಲೇ 3.5 ಕೋಟಿ ಹಣದ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದಾರೆ. ಹಾಗೆಯೇ ಸುಮಾರು 5 ಕೋಟಿ ಮೊತ್ತದ ವಿಜ್ಞಾನ ವಿಭಾಗದ ಲ್ಯಾಬ್ ವ್ಯವಸ್ಥೆ, ಆಡಿಟೋರಿಯಂ ಹಾಗೂ ಮಹಿಳೆಯರಿಗಾಗಿ ವಿಶೇಷವಾದಂತಹ ವುಮೆನ್ಸ್ ಲಾಂಜ್ ಅಂತಹ ಒಂದು ಭೂಮಿ ಪೂಜೆಯನ್ನು ಕೂಡ ಅವರು ನೆರವೇರಿಸಿಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಕಾಲೇಜಿನ ಉನ್ನತಿಗೆ, ಪ್ರಗತಿಗೆ ಹಾಗೂ ಈ ಕಾಲೇಜಿಗೆ ನಮಗೆ ಕಾಂಪೌಂಡ್ ವ್ಯವಸ್ಥೆ ಬೇಕಾಗಿರ್ತದೆ. ಅದನ್ನು ಕೂಡ ನಮ್ಮ ಶಾಸಕರು ನೆರವೇರಿಸಿಕೊಡ್ತಾರೆ ಅಂತ ನಾನಾದರೂ ಕೂಡ ಆಶಾಭಾವನೆಯನ್ನು ಇಟ್ಕೊಂಡಿದ್ದು, ಈ ಒಂದು ಸಂದರ್ಭದಲ್ಲಿ ಈ ಕಾಲೇಜಿನ ಏಳಿಗೆಗೆ ಇನ್ನೂ ಹೆಚ್ಚಿನ ಅನುಕೂಲಗಳನ್ನು ಅವರು ಮಾಡಿಕೊಡ್ಬೇಕು ಅಂತ ಕೋರ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ.